ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಚೂಡಿದಾರ್ ಟಾಪ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇದು ಫುಲ್ ಲೆಂತ್ ಬಂದು 36 ಇದೆ. ಅವ್ರದ್ದು ಲೆಂತ್ 36 ಇದೆ. ನಾನು 34ಕ್ಕೆ ಇಟ್ಕೊತಿದ್ದೀನಿ. ಲೈನಿಂಗ್ನ 2 ಇಂಚು ಕಡಿಮೆನೇ ಇಟ್ಕೊತೀನಿ. ಮತ್ತು 1 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಕೊತೀನಿ. 1 ಇಂಚು ಫೋಲ್ಡಿಂಗಿಗೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. 34 ಇಂಚು 1 ಇಂಚ್ ಎಕ್ಸ್ಟ್ರಾ ಅಂದರೆ 35 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ನೆಕ್ನ ಮಾರ್ಕ್ ಮಾಡ್ಕೊತಿದ್ದೀನಿ 2.5ಗೆ. ಮತ್ತು ಶೋಲ್ಡ್ರನ್ನ ನಾನು 3 ಇಂಚ್ ತೊಗೋತೀನಿ. ನೆಕ್ನ 2.5, ಶೋಲ್ಡ್ರನ್ನ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಆರ್ಮ್ ಹೋಲ್ ಡೌನ್ನ 6 ಇಂಚ್ ತೊಗೋತಿದ್ದೀನಿ. ಆರ್ಮ್ ಹೋಲ್ ಡೌನ್ನ 6 ಇಂಚ್ ಇಟ್ಕೊಂಡು ಈ ರೀತಿ ನಾನು ಮಾರ್ಕ್ನ ಮಾಡಿಕೊಂಡೆ. ವಿಡ್ತ್ ಬಂದು 9.5 ಇದೆ. ಸುತ್ತಳತೆ 9.5 ಇದೆ. ನಾನು ಸೈಡ್ ಓಪನ್ನ 19 ಇಂಚಿಗೆ ಇಟ್ಕೊಂಡಿದ್ದೀನಿ. ನೋಡಿ, ಸೈಡ್ ಓಪನ್ ಹತ್ರ ವಿಡ್ತನ್ನ ನಾನು 9.25 ಇಟ್ಕೊಂಡಿದ್ದೀನಿ. ಮಧ್ಯ ಸೊಂಟದ ಹತ್ರ ನಾನು 9 ಇಂಚನ್ನ ಇಟ್ಕೊತಿದ್ದೀನಿ. ಸೊಂಟದ ಹತ್ರ ನಾನು 13 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ 13 ಇಂಚಿಗೆ ಮಾರ್ಕ್ ಮಾಡಿಕೊಂಡು 9 ಇಂಚನ್ನು ಇಟ್ಕೊಂಡಿದ್ದೀನಿ ನಾನು ಅಲ್ಲಿಗೆ. ನೋಡಿ, ಇದು ವಿಡ್ತು, ಸುತ್ತಳತೆ. ಇದನ್ನು ನಾನು 9.5 ಇಟ್ಕೊಂಡೆ. ಇದನ್ನು ನಾನು 9 ಇಟ್ಕೊಂಡೆ. ಇದು ಸೈಡ್ ಓಪನ್ ಹತ್ರ ವಿಡ್ತನ್ನು ನಾನು 9.25 ಇಟ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಬರ್ಕೊತಿದ್ದೀನಿ. ಇದನ್ನು ನೀವು ಸ್ಟ್ರೈಟ್ ಬೇಕಾದ್ರೆ ಕಟ್ಟಿಂಗ್ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಈ ರೀತಿ ಒಂದು ಅರ್ಧ ಇಂಚು ದೊಡ್ಡದು ಮಾಡಿಕೊಂಡು ಕ್ರಾಸಾಗಿ ಬೇಕಾದ್ರೂ ಕಟ್ಟಿಂಗ್ ಮಾಡ್ಕೋಬೋದು. ಅವ್ರು ಯಾವ ರೀತಿ ಕೇಳಿರ್ತಾರೆ ಆ ರೀತಿ ಕಟ್ಟಿಂಗ್ ಮಾಡ್ಕೋಬೋದು. ಕೆಳಗಡೆ ಸ್ವಲ್ಪ ದೊಡ್ಡದಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ಟ್ರೈಟ್ ಕಟ್ಟಿಂಗ್ನಾದರೂ ಮಾಡ್ಕೋಬೋದು. ನಾನು ಎಕ್ಸ್ಟ್ರಾ ಹೊಲಿಗೆಗೆ 2 ಇಂಚ್ ಬಿಡ್ತಿದ್ದೀನಿ. ನೋಡಿ, ಎಲ್ಲ ನಾನು 2 ಇಂಚನ್ನೇ ಬಿಟ್ಕೊಂಡೆ. ಇಲ್ಲಿ ಸೈಡ್ ಓಪನ್ ಹತ್ರ ಮಾತ್ರ 1 ಇಂಚನ್ನು ಬಿಟ್ಕೊತಿದ್ದೀನಿ. ಅಲ್ಲಿ 1 ಇಂಚ್ ಆದರೆ ಸಾಕು. ಅಲ್ಲಿ ಫೋಲ್ಡಿಂಗ್ ಮಾಡೋದ್ರಿಂದ ಜಾಸ್ತಿ ಬಿಟ್ಟರೆ ಫೋಲ್ಡ್ ಮಾಡೋಕ್ಕಾಗಲ್ಲ. ಅದರಿಂದ ನಾನು 1 ಇಂಚನ್ನು ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ, ಇದನ್ನು ಒಂದು ಅರ್ಧ ಇಂಚು ಈ ರೀತಿ ಇಟ್ಟು ಇದಕ್ಕೆ ಶೇಪ್ನ ಕೊಟ್ಕೊತಿದ್ದೀನಿ. ಆರ್ಮಲ್ ರೌಂಡ್ನ ಕೊಟ್ಕೊತಿದ್ದೀನಿ. ಆರ್ಮಲ್ ರೌಂಡು 8 ಇದೆ ಅವ್ರದ್ದು. 1/2 ಇಂಚು ಹೊಲಿಗೆಗೆ ಬಿಟ್ಟರೆ 8.5 ಇದೆ. ನೋಡಿ, 8 ಇದೆ ಅವ್ರದ್ದು ಅಳತೆ. ನಾನು 1/2 ಇಂಚು ಹೊಲಿಗೆಗೆ ಬಿಟ್ಟು 8.5ನ ತಗೊಂಡಿದ್ದೀನಿ. ಇವಾಗ ನೋಡಿ, ನಾನು ಇದನ್ನು ಕಟ್ ಮಾಡ್ಕೊತೀನಿ. ನೋಡಿ, ನೆಕ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ನೆಕ್ಕು 7.5 ಇದೆ. ಬ್ಯಾಕ್ ನೆಕ್ಕು 7.5 ಇದೆ. 7.5ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಮೇಲ್ಗಡೆ ನಾನು ಶೋಲ್ಡ್ರ್ ಹತ್ರ 2.5 ಇಟ್ಕೊಂಡಿದ್ದೆ. ಕೆಳಗಡೆ ಡೀಪ್ನ 3 ಇಂಚ್ ಇಟ್ಕೊಂಡಿದ್ದೀನಿ. ನಾನು ಕರೆಕ್ಟಾಗಿ ಸರಿಯಾಗಿ ಅಳತೆ ಮಾಡಿದ್ದೀನಿ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊತೀನಿ. ಲೆಂತು 34, ಎಕ್ಸ್ಟ್ರಾ 1 ಇಂಚು ಹೊಲಿಗೆಗೆ ಬಿಟ್ಟಿದ್ದೀನಿ. ಮತ್ತು ನೆಕ್ಕು 2.5, ಶೋಲ್ಡರು 3 ಇಂಚು. ಮತ್ತು ಇದು ಸೊಂಟದ ಹತ್ರ 13.5 ಇಟ್ಕೊಂಡಿದ್ದೀನಿ. ನೋಡಿ, ಇದು ವಿಡ್ತು 9.5, ಇದು 9, ಇದು 9.25. ಈ ರೀತಿ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಒಂದು ಸಲ ಇಲ್ಲ 2 ಸಲ ಅಳತೆನ ಚೆಕ್ ಮಾಡ್ಕೋಬೇಕು. ಕಟ್ಟಿಂಗಲ್ಲಿ ತಪ್ಪಾದರೆ ಕಷ್ಟ ಆಗುತ್ತೆ. ಸ್ಟಿಚ್ಚಿಂಗಲ್ಲಿ ನಾವೇನಾದ್ರು ತಪ್ಪು ಮಾಡಿದ್ರೆ ಬೇಕಾದ್ರೆ ಬಿಚ್ಚಿ ರೆಡಿ ಮಾಡ್ಬೋದು. ಆದರೆ ಕಟ್ಟಿಂಗಲ್ಲಿ ತಪ್ಪಾದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕಟ್ಟಿಂಗ್ ಮಾಡಬೇಕಾದ್ರೆ 1 ಸಲ ಇಲ್ಲ 2 ಸಲ ನಾವು ಟೇಪಲ್ಲಿ ಅಳತೆ ಮಾಡಿಕೊಂಡು ನೀಟಾಗಿ ಆಮೇಲೆ ಕಟ್ಟಿಂಗ್ ಮಾಡಬೇಕು. ಸ್ಟಿಚ್ಚಿಂಗಲ್ಲಿ ನಾವೇನೇ ತಪ್ಪು ಮಾಡಿದ್ರೂ ಹೊಲಿಗೆನ ಬಿಚ್ಚಿ ಬೇಕಾದರೆ ನಾವು ರೆಡಿ ಮಾಡ್ಬೋದು.
ಅದಕ್ಕೋಸ್ಕರ ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಸಲ ಇಲ್ಲ 2 ಸಲ ಅಳತೆನ ಮಾಡಿ ನಾವು ಕಟ್ಟಿಂಗ್ನ ಮಾಡಬೇಕು. ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೋತಿದ್ದೀನಿ. ನಾನು ಮಾಡ್ತಿರೋ ಕಟ್ಟಿಂಗ್ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹೀಗೆ ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ ಮಾಡಿ ಹಾಕ್ತೀನಿ. ನೋಡಿ ಈ ರೀತಿ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲೆಲ್ಲ ಒಂದೊಂದು ಚುಟ್ಕನ ಹೊಡ್ಕೊತಿದ್ದೀನಿ. ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ನೋಡಿ ಇದು ಬ್ಯಾಕು ಫ್ರಂಟು ಬೇರೆ ಬೇರೆ ಮಾಡ್ಕೋತಿದ್ದೀನಿ. ನೋಡಿ ಇವಾಗ ಇದು ಬ್ಯಾಕು, ಇದು ಫ್ರಂಟು. ನೋಡಿ ಬ್ಯಾಕ್ ಪಾರ್ಟ್ನ ನಾನು ನೆಕ್ನ ಕಟ್ ಮಾಡ್ತಿದ್ದೀನಿ. ಫ್ರಂಟ್ನ ನಾನು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ ಮಾಡ್ಕೋತೀನಿ. ಫ್ರಂಟ್ ನೆಕ್ನ, ಬ್ಯಾಕ್ ನೆಕ್ನ ಕಟ್ ಮಾಡಿದ್ದೀನಿ. ಇವಾಗ ಫ್ರಂಟ್ನ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವ ಥರ ಡಿಸೈನ್ ಮಾಡಬೇಕು ಆ ರೀತಿ ನಾನು ನೆಕ್ನ ಕಟ್ಟಿಂಗ್ ಮಾಡ್ಕೋತೀನಿ. ನೋಡಿ ಇದು ಒರಿಜಿನಲ್ ಡ್ರೆಸ್ ಪೀಸು. ಇದು ಫಸ್ಟ್ ಕಟ್ ಮಾಡಿದ್ದು ನಾನು ಲೈನಿಂಗು. ಇದು ಡ್ರೆಸ್ ಪೀಸು. ಇದನ್ನು ನೀಟಾಗಿ ಈ ರೀತಿ ಇಟ್ಟು ನಾನು ಫೋಲ್ಡ್ ಮಾಡ್ಕೋತೀನಿ. ನೋಡಿ ನೀಟಾಗಿ ಈ ರೀತಿ ಇಟ್ಟು ಫೋಲ್ಡ್ ಮಾಡ್ಕೋತೀನಿ. ಜಾಸ್ತಿ ಏನಾದರೂ ಬಟ್ಟೆ ಹಾಳಾಗಿದ್ರೆ ಒಂದು ಸಲ ಐರನ್ ಮಾಡಿಕೊಂಡ್ರೆ ಬೆಟರು. ನೋಡಿ ಇವಾಗ ಇದ್ರ ಮೇಲೆ ಲೈನಿಂಗ್ನ ಇಟ್ಟು ನಾನು ಕಟ್ ಮಾಡ್ಕೋತೀನಿ. ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೋತೀನಿ. ನಾನು ಲೈನಿಂಗ್ನ ಅಟ್ಯಾಚ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ತೀನಿ. ನೋಡಿ ಲೈನಿಂಗಿಂತ ಸ್ವಲ್ಪ ಉದ್ದನೇ ಬಿಟ್ಕೋತೀನಿ. ನೋಡಿ ಎಷ್ಟಿದೆ ಅಷ್ಟು ಉದ್ದನ ತಗೋತೀನಿ. ಸ್ಟಿಚ್ ಮಾಡಬೇಕಾದ್ರೆ ನಾನು ಒಂದು ಸಲ ಲೆಂತ್ನ ಅಳತೆ ಮಾಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತೀನಿ. ಇವಾಗ ನಾನು ಎಷ್ಟಿದೆಯೋ ಅಷ್ಟು ಉದ್ದನ ಬಿಟ್ಕೊಂಡಿದ್ದೀನಿ. ನಾನು ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋತೀನಿ. ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನೆಲ್ಲ ನಾನು ಕಟ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ಇವಾಗ ಬ್ಯಾಕು ಫ್ರಂಟು ಬೇರೆ ಬೇರೆ ಮಾಡ್ಕೋತಿದ್ದೀನಿ. ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಬೇರೆ ಫ್ರಂಟ್ ಪಾರ್ಟ್ ಬೇರೆ 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 ಮಾಡಿ ಅದರೊಳಗಡೆನೆ ಹಾಕಿ ಇಟ್ಕೋತೀನಿ. ಈ ರೀತಿ ಬೇರೆ ಬೇರೆ ಇಟ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇವಾಗ ನಾನು ಸ್ಲೀವ್ಸ್ನ ಕಟ್ ಮಾಡ್ತೀನಿ. ಇವರು ಹಾಫ್ ಸ್ಲೀವ್ಸ್ ಹೇಳಿದ್ದಾರೆ. ನೋಡಿ ಲೈನಿಂಗ್ ಬಟ್ಟೆನ ಕಟ್ ಮಾಡ್ತಿದ್ದೀನಿ. 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ. 1 ಇಂಚು ಇಲ್ಲ ಅರ್ಧ ಇಂಚು ನಿಮ್ಗೆ ಎಷ್ಟು ಬೇಕಷ್ಟು ಹೊಲಿಗೆಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಅವರು 3 ಇಂಚ್ ಹೇಳಿದ್ದಾರೆ. ನಾನು 3.5 ಇಂಚು ತಗೋತಿದ್ದೀನಿ. ಅರ್ಧ ಇಂಚು ಹೊಲಿಗೆಗೆ ಬಿಟ್ಟು ಅವ್ರದ್ದು ವಿಡ್ತ್ ಬಂದು 13 ಇದೆ. 6.5ಗೆ ಇಟ್ಕೋತಿದ್ದೀನಿ. ನಾನು ಆರ್ಮೋಲ್ ಡೌನ್ನ 2 ಇಂಚ್ ಇಟ್ಕೋತಿದ್ದೀನಿ. ಆರ್ಮೋಲ್ ಡೌನ್ನ 2 ಇಂಚ್ ಇಟ್ಟು ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡೆ. ನೋಡಿ ನಾನು ಆವಾಗಲೇ ಹೇಳ್ದಾಗೆ 8 ಇದೆ. ಎಕ್ಸ್ಟ್ರಾ 2 ಇಂಚು ಹೊಲಿಗೆಗೆ ಬಿಟ್ಕೊಂಡೆ. ಈ ರೀತಿ ಎಲ್ಲ ನೀಟಾಗಿ ಚುಟ್ಕೊಳ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ. ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಟಿಚ್ ಮಾಡ್ಬೋದು. ಆ ಮಾರ್ಕ್ ಮೇಲೇ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಬೋದು. ಪುನಃ ಅಳತೆ ಮಾಡೋ ಹಂಗೇನಿರಲ್ಲ.
ನೋಡಿ ಇವಾಗ ಕೊರಾಯಿಸ್ಕೊತಿದ್ದೀನಿ ಫ್ರಂಟ್ನ. ಇವಾಗ ಇದಕ್ಕೆ ನಾನು ಒರಿಜಿನಲ್ ಡ್ರೆಸ್ ಪೀಸ್ನ ಕಟ್ ಮಾಡ್ಕೊತೀನಿ. ನಾನು ಆವಾಗಲೇ ಹೇಳ್ದಾಗೆ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊತೀನಿ. ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ನಾನು ಎಷ್ಟು ಬೇಕಷ್ಟು ನೀಟಾಗಿ ಕಟ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ವೀಡಿಯೋಸ್ ಮಾಡಿ ಹಾಕ್ತೀನಿ.